ಹೊರಟ್ರಾ? ಹ್ಞೂ ಲಕ್ಷ್ಮಿ. ಬ್ಯಾಗ್ ತಗೊಂಡ್ರಾ? ತಗೊಂಡೆ, ಊಟ ತಗೊಂಡಿದ್ವಿ. ಓಹ್, ಇನ್ನು ದೇವಸ್ಥಾನಕ್ಕೆ ಹೋಗಿದ್ದಾ? ಹೌದು ರೀ. ಪ್ರಸಾದ ತಗೊಳ್ಳಿ. ಅತ್ತೆಗೆ ದೇವ್ರ ಪ್ರಸಾದ ಅಂದರೆ ಎಷ್ಟು ಇಷ್ಟ ರೀ. ಯಾರಾದರೂ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ನಮಗೋಸ್ಕರನೇ ಕಾಯ್ತಾ ಇರ್ತಿದ್ರು. ನಾವು ಬರ್ತಿದ್ದ ಹಾಗೆ ಪ್ರಸಾದ ತಗೊಂಡು, ಇವತ್ತು ಗೋಡಂಬಿ ದ್ರಾಕ್ಷಿ ಕಮ್ಮಿ ಹಾಕಿದ್ದಾರೆ, ಮುಂದಿನ ಸಲ ಹೋದಾಗ ಸ್ವಲ್ಪ ಜಾಸ್ತಿ ಹಾಕಕ್ಕೆ ಹೇಳು ಅಂತ ಹೇಳ್ತಿದ್ರು. ನಿಜ ಲಕ್ಷ್ಮಿ, ಅಮ್ಮನಿಗೆ ಈ ಗೋಡಂಬಿ ದ್ರಾಕ್ಷಿ ಅಂದರೆ ತುಂಬ ಇಷ್ಟ. ಅವ್ರ ತಿಂಗಳ ಸಾಮಾನನ್ನು ಬರೆಸುವಾಗಲೂ ಗೋಡಂಬಿ ದ್ರಾಕ್ಷಿ ಜಾಸ್ತಿ ತೊಗೊಂಬರಸಿ ನಾನವ್ರು. ಈಗ ಯಾವ ಗೋಡಂಬಿನೂ ಇಲ್ಲ, ದ್ರಾಕ್ಷಿನೂ ಇಲ್ಲ, ಗ್ಲೂಕೋಸು ನೀರಾಹಾರದಲ್ಲಿದ್ದಾರೆ. ಅತ್ತೆ ಪರಿಸ್ಥಿತಿ ನೋಡಿದ್ರೆ ತುಂಬ ಕಷ್ಟ ಆಗ್ತಿದೆ ರೀ. ಈಗ ಅವ್ರು ಬೇಗ ಹುಷಾರಾಗಬೇಕು, ಮೊದಲಿನ ಥರ ಎದ್ದು ಓಡಾಡಬೇಕು ಅಂತ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬಂದಿದ್ದೀನಿ. ದೇವರು ನನ್ನ ಪ್ರಾರ್ಥನೆ ಖಂಡಿತ ನೆರವೇರಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ರೀ. ನಿನ್ನ ಹರಕೆ ನಿಜ ಆದರೆ ಸಾಕು ಲಕ್ಷ್ಮಿ. ದೇವರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ಅಮ್ಮನ ರೂಪದಲ್ಲಿ ಮನೆಗಳಿಗೆ ಕಳಿಸಿರ್ತಾನಂತೆ. ಅಮ್ಮ ಹುಷಾರಾಗೋ ತನಕ ನಂಗೆ ನೆಮ್ಮದಿ ಇಲ್ಲ ಲಕ್ಷ್ಮಿ. ಯೋಚನೆ ಮಾಡಬೇಡ್ರಿ. ಒಬ್ಬ ತಾಯಿಗೆ ದೇವ್ರನ್ನ ಗೆಲ್ಲೋ ಶಕ್ತಿ ಇರುತ್ತೆ. ದೇವ್ರೇ ಅವ್ರ ಮುಂದೆ ತಲೆಬಾಗು ಅಂತ ಎಷ್ಟೋ ವಿಷಯಗಳಿರುವಾಗ ಅತ್ತೆ ಹುಷಾರಾಗದೆ ಇರ್ತಾರಾ? ಖಂಡಿತ ಅತ್ತೆ ಹುಷಾರಾಗ್ತಾರೆ. ನಾನು ಹೋಗಿ ಅತ್ತೆಗೆ ಕುಂಕುಮ ಇಟ್ಟು ಬರ್ತೀನಿ. ಸರಿ ಲಕ್ಷ್ಮಿ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಹುಷಾರಿ. ಆಯ್ತು. ಟೈಮಿಗೆ ತಿಂಡಿ ತಿನ್ನಿ. ಆಯ್ತು ಲಕ್ಷ್ಮಿ. ದೇವ್ರೆ, ಆದಷ್ಟು ಬೇಗ ಅತ್ತೆನ ಹುಷಾರು ಮಾಡಪ್ಪ. ಅವ್ರಿಗೆ ಹೀಗಾದಾಗಿಂದ ನೋಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈ ಮನೆ ಆಧಾರ ಸ್ತಂಭ ಇವರು. ಇವ್ರು ನಗ್ನಗ್ತಾ ಇದ್ರೇನೆ ಈ ಮನೆಗೊಂದು ಕಳೆ. ಆ ಜೀವ ಮತ್ತೆ ನಗ್ನಗ್ತಾ ಓಡಾಡೋ ಹಾಗೆ ಮಾಡಪ್ಪ. ಅಭಯ, ಅಭಯ, ಅಭಯ. ಏನಲ್ಲ ಮರ್ಗೋಡ? ಅದು ಅಭಯ. ಅದು ಏನಲ್ಲ ಅದು ಇದು ಅನ್ಕೊಂಡು ಏನಾಯ್ತು ಮೊದಲು ಬಗಲ್ಲ? ಅಪ್ಪಯ್ಯ, ಈ ಸಿದ್ದು ಸರಿಯಾದ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ನ. ಅದರಿಂದೆಲ್ಲ ಬಿಡಿಸಿ ಕರ್ಕಬ್ರಷ್ಟು ಸಾಕಾಗೋಯ್ತು. ಲೇ ಅದೇನು ಬಗಲ್ಲ? ಅದೇ ಅಪ್ಪಯ್ಯ, ಈ ಭಾವನವರು ದೇವಸ್ಥಾನಕ್ಕೆ ಹೋಗಿ ಅದೇನೋ ವ್ರತ ಪೂಜೆ ಅಂತೆಲ್ಲ ಮಾಡ್ತಿದ್ರಂತೆ. ಅದನ್ನ ಇವ್ನು ನೋಡ್ಬಿಟ್ಟು ತಪ್ಪೆಲ್ಲ ನನ್ನಿಂದನೇ ಆಗ್ಬಿಡದೆ, ನಾನೆಲ್ಲ ಹೇಳ್ಬಿಡ್ತೀನಿ ಅಂತ ಸ್ಟೇಷನ್ಗೆ ಹೋಗ್ಬಿಟ್ಟಿದ್ದ ಕಣಪ್ಪಯ್ಯ. ಏಯ್, ಏನಲ್ಲ ಹೇಳ್ತಾ ಇದ್ಯಾ? ಎಲ್ಲೆಲ್ಲ ಆ ಬಡ್ಡಿ ಇದೆ ಲೇ? ಲೇ, ಅವನಿಗೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಕ್ಕಿಲ್ಲ ಅನ್ಸ್ತದಲ್ಲ. ಎಲ್ಲ ಅವನೀಗ ಈಗ ನಾನೆಲ್ಲ ಮಾತಾಡಿ ಬುದ್ಧಿ ಹೇಳಿ ಬೈದು ಕರ್ಕ ಬಂದಿವ್ನಿ. ಈಗ ಆರಾಮಾಗವನಿ, ನೀವು ಆರಾಮಾಗಿರಿ. ಲೇ, ಆದ್ರೂ ಹುಷಾರಾಗಿರ್ಬೇಕಲ್ಲ. ಏನಾದರೂ ಎಡವಟ್ಟಾದ್ರೆ ನನ್ನ ರಾಜಕೀಯ ಜೀವನಕ್ಕೆ ಕೂತು ಬಂದ್ಬಿಡ್ತದಕ್ಕಲ್ಲ. ನೀವೆಲ್ಲ ಹಂಗೆಲ್ಲ ಏನು ಅನ್ಕೋಬೇಡಿ, ಎಲ್ಲ ಸರಿಯೋತದೆ. ನಾನು ಇಲ್ವೇ, ನಾನೆಲ್ಲ ನೋಡ್ಕೊತೀನಿ. ನೀವು ಟೆನ್ಷನ್ ಮಾಡ್ಕೊಬೇಡಿ, ಆರಾಮಾಗಿರಿ. ಅದು ಏನು ಸರಿ ಹೋಯ್ತದೋ ಏನೋ. ಈ ಬಡ್ಡಿ ಇದು ನಂಬಕ್ಕೆ ಹಾಕಿಲ್ಲಕ್ಕಲ್ಲ. ಎಲ್ಲ ನಮ್ಮ ತಲೆಗೆ ತಂದು ಮಾಡಿಬಿಡ್ತಾನೆ. ಏನೆಲ್ಲ ಮಾಡೋದೀಗಲ್ಲಿ? ಎಲ್ಲ ಏನು ಆಗಿದ್ದಿಲ್ಲ, ಸುಮ್ಕಿರಿ ಅಪ್ಪಯ್ಯ. ಅವ್ವನಾ? ಅವ್ವ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿದ್ ಬರ್ತೀನಿ ಅಂತ ಹೋಗೋಳೆ. ಯಾಕೆ? ಬ್ಯಾಂಕು ಅಕೌಂಟ್, ಹೊಸ ಬ್ಯಾಂಕ್ ಅಕೌಂಟಾ? ಯಾರಿಗೆ? ಅವನ ಹೆಸ್ರಾಗ? ಅವನ ಹೆಸ್ರಿಗೆ ಬ್ಯಾಂಕ್ ಅಕೌಂಟ್ ಏನಕ್ಕೆ? ನಿನ್ನ ಹೆಸ್ರಿಗೆ ಒಂದು ಅಕೌಂಟ್ ಐತಲ್ಲ. ಅಯ್ಯ, ಅದೇ ಯಾಕೆ ಅಂತ. ನಿನ್ನ ಹೆಸ್ರಾಗಿರೋ ಅಕೌಂಟಾಗೆ ದುಡ್ಡಿಟ್ರೆ ಅದೇನ್ ತಿಂತದ? ಇಲ್ಲ ತಾನೇ? ಈ ತರ ಬೇರೆ ಬೇರೆ ಅಕೌಂಟ್ ಮಾಡಿ ನಮ್ಮಿಬ್ರನ್ನ ಬೇರೆ ಬೇರೆ ಮಾಡ್ತಾ ಇದೆಯೇ? ಬೇಡ ಅಷ್ಟೇ. ಅವ್ವ ಅವ್ವ, ಬಾರುವ ಬಾರುವ, ಮುಂದೆ ಬಾ, ಮುಂದೆ ಬಾ. ಚೆಲ್ವಿ, ಯಾಕವ್ವ ವೆಂಕಿ ಮೇಲೆ ಕೋಪ ಮಾಡ್ಕೊಂಡಿದ್ಯೆ?
ಮತ್ ಇನ್ನೇನವ ಎಷ್ಟ್ ಬೇಡ ಅಂತ ಹೇಳಿದ್ರು ನಿನ್ನ ಹೆಸ್ರಿಗೆ ಒಂದ್ ಅಕೌಂಟ್ ಮಾಡಿಸ್ತೀನಿ ಅಂತ ಈ ಬ್ಯಾಂಕ್ ಹೋಗಿ ಪಾರಂ ಎತ್ಕೊಂಡ್ ಬಂದವನೆ. ಬೆಂಕಿ ಯಾಕಪ್ಪ ಇದೆಲ್ಲ? ನನ್ಗೆಲ್ಲ ಅರ್ಥ ಆಯ್ತದೆ ವೆಂಕಿ, ಆದ್ರೆ ಎರಡೆರಡು ಅಕೌಂಟ್ ಯಾಕೆ ಅಂತ ಹೇಳ್ತೀನಿ. ಹೆಂಗು ನೀನು ಉಂಡಿನಾಗೆ ದುಡ್ಡು ಹಾಕ್ತೀಯ ಅಲ್ವಾ, ಯಾವ ಪ್ರೆಸನ್ಗೆ ಏನ್ ದುಡ್ಡು ಬೇಕೋ ಅದನ್ನು ಅದ್ರೊಳಗೆ ಹಾಕೋ ಅಷ್ಟೇ. ಇಲ್ಲಿ ನೋಡವ ವೆಂಕಿಗ್ ನಿನ್ ಮೇಲೆ ಎಷ್ಟ್ ಕಾಳಜಿ ಅಂತ. ಈ ವೆಂಕಿ ನನಗ್ ಮಾತ್ರ ಮುದ್ದಿನ ಗಂಡ ಆಯ್ತಾನೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ನಿನ್ಗೂ ಮುದ್ದಿನ ಅಳಿ ಆಗ್ಬಿಟ್ಟ. ಬೆಂಕಿ ಆದ್ರೂ ಇವಾಗ ಇದೆಲ್ಲ ಬೇಕೇನಪ್ಪ? ಹಾ ಅವ್ವ, ನಾನು ವೆಂಕಿ ಜೊತೆಗೆ ಬ್ಯಾಂಕ್ ಹೋಗ್ಬಿಟ್ಟು ಬರ್ತೀನಿ, ನೀನ್ ಇಲ್ಲೇ ಹೂ ಕಟ್ತಾ ಇರೋ ಆಯ್ತಾ? ಕೊಡವ, ಹುಷಾರಾಗಿ ಹೋಗ್ ಬನ್ನಿ. ಅಪ್ಪ, ಅತ್ತೆಯ ಮುದ್ದಿನ ಅಳಿಯ, ನಡಿ ಹೋಗೋಣ. ಮೊನ್ನೆ ಇನ್ನೂ ಆಯಿಲ್ ಹಾಕ್ಸಿದ್ದೀನಿ. ಇಷ್ಟು ಆಯಿಲ್ ಕುಡಿದಿದೆ ಅಂದರೆ ಮತ್ತೇನಾದರೂ ಇಂಜಿನ್ ಖರ್ಚಿಗೆ ಬರ್ತಿದ್ಯಾ? 2 ತಿಂಗಳಾಗಲೇ ರಿಪೇರಿ ಮಾಡಿಸಿ ಮಾಡೋದು. ಚೆನ್ನಪ್ಪಣ್ಣ ಒಂದು ಫೋನ್ ಮಾಡ್ಬಿಡ್ತೀನಿ ಯಾವುದಕ್ಕೂ. ಚೆನ್ನಪ್ಪ ನಮಸ್ಕಾರ. ಅದು ಬೆಳಗ್ಗೆ ಆಟೋ ಎತ್ಕೊಂಡು ಬಂದೆ. ಇದು SNP ಲೇಔಟಲ್ಲಿ ಬರ್ತಾ ಇದ್ರೆ ಗಾಡಿ ಇದ್ದಕ್ಕಿದ್ದಂಗೆ ಸ್ಟಾಪ್ ಆಗ್ಬಿಡದ. ನೋಡಿದೆ, ಮೊನ್ನೆ ಇನ್ನೂ ಆಯಿಲ್ ಹಾಕ್ಸಿದೆ, ಆಯಿಲ್ ಪೂರ್ತಿ ಖಾಲಿ ಆಗ್ಬಿಟ್ಟಿದೆ. ಏನು ಎಷ್ಟು ಟ್ರೈ ಮಾಡಿದೆ, ಏನೂ ಆಗ್ತಾ ಇಲ್ಲ. ಅದಕ್ಕೆ ಬರೋಕ್ಕಾಗತ್ತಾ ಅಂತ ಕೇಳಿದೆ. ಬರ್ತೀನಿ ಸೀನಣ್ಣ. ಸರಿ, ಹಾಗಾದ್ರೆ ಹಾಂ ಮಾತಾಡೋಣ ಇಲ್ಲೇ. ಹಾಗಾದ್ರೆ ಸೀನಣ್ಣ. ಓಹ್, ಯಾಕೆ ಏನಾಯ್ತು? ಯಾವುದೋ ಒಂದು ಸವಾರಿ ಸಿಕ್ಕಿತ್ತು, ಅವ್ರು ನಂಗೆ ಡ್ರಾಪ್ ಮಾಡಿ ಒಂದು ಅರ್ಧ ಕಿಲೋಮೀಟ್ರ್ ಬಂದಿಲ್ಲ, ಇದ್ದಕ್ಕಿದ್ದಂಗೆ ಗಾಡಿ ಸ್ಟಾಪ್ ಆಗ್ಬಿಡದ. ಮೊನ್ನೆ ಬೇರೆ ಆಯಿಲ್ ಹಾಕ್ಸಿದೆ, ಫುಲ್ ಆಯಿಲ್ ಖಾಲಿ ಆಗಿದೆ. ಆಯಿಲ್ ಕುಡಿದಿದೆ ಅಂದರೆ ಇಂಜಿನ್ ಏನಾದ್ರೂ ಸೀಸ್ ಆಗುತ್ತೆ ಅಂತಲೇ ಅರ್ಥ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಸೀನಣ್ಣ? ಆಟೋ ನಾನು ಓಡಿಸಿದ್ರು ಇದೇ ರೀತಿ ಆಗ್ತಾಯಿತ್ತು ತಾನೇ. ಅಲ್ಲದೆ ಆಟೋ ತೊಗೊಂಡು 15 ವರ್ಷ ಆಯಿತು. ಈ ರೀತಿ ರಿಪೇರಿಗೆ ಬರೋದು ಸಹಜ. ಮೊದಲು ಗ್ಯಾರೇಜಿಗೆ ತೊಗೊಂಡೋಗೋಣ, ರಿಪೇರಿ ಮಾಡಿಸೋಣ, ಅದ್ರ ದುಡ್ಡು ನಾನೇ ಕೊಡ್ತೀನಿ. ಎಂತ ಮಾತಾಡ್ತೀಯ ಚೆನ್ನಪ್ಪ?
ನಿನ್ನ ಆಟೋ ನಾನು ಓಡ್ಸೋಕೊಟ್ಟು ಬದುಕಿಗೊಂದು ದಾರಿ ಮಾಡಿಕೊಟ್ಟಿದ್ಯಾ, ಅಂಥದ್ರಲ್ಲಿ ಈಗ ಆಟೋ ಕೆಟ್ಟೋಗಿದ್ರೆ ಅದರ ರಿಪೇರಿ ಮಾಡೋ ಖರ್ಚು ನೀನೇ ಕೊಡ್ಸೋಕ್ಕಾಗುತ್ತಾ? ಛೇ, ಏನು ಮಾಡೋದು? ಈ ಆಟೋ ಇಷ್ಟು ದಿನ ನನ್ನ ಬದುಕೊಂದು ದಾರಿ ಮಾಡಿಕೊಟ್ಟಿತ್ತು, ಇದನ್ನು ರಿಪೇರಿ ಮಾಡಿಸೋ ದುಡ್ಡು ನನ್ನ ಹತ್ರ ಇಲ್ಲ. ಒಂದು ಕೆಲಸ ಮಾಡಿಸ್ತೀನಣ್ಣ, ನೀನು ಆಟೋ ಓಡಿಸೋದನ್ನು ನಿಲ್ಲಿಸಿ ಬೇರೆ ಯಾವ್ದಾರು ಕೆಲಸ ಹುಡ್ಕೊ. ಅಲ್ಲಪ್ಪ, ನಾನು ಹೇಳ್ತಾ ಇರೋದು ನಮಗೆ ವಯಸ್ಸಾದಾಗೆ ಇದಕ್ಕೂ ಆಗ್ತಾ ಇದೆ, ಆಗಿದೆ. ವಯಸ್ಸಿಗೆ ತಕ್ಕನಾಗಿ ನೋಡ್ಕೋಬೇಕಲ್ವಾ? ಅದಕ್ಕೆ ಒಂದು ಕಡೆ ನಿಲ್ಲಿಸೋದು ವಾಸಿ. ಇಲ್ಲ ಅಂದರೆ ನೀನು ಯಾವ್ದಾದ್ರು ಬೇರೆ ಆಟೋನ ಹುಡ್ಕೊಂಡು ಓಡಿಸ್ಬೇಕಾಗತ್ತೆ. ಆಲೋಚನೆ ಮಾಡು. ನೀನು ಏನು ಹೇಳಿದ್ರು ಅದಕ್ಕೆ ನನ್ನ ಸಪೋರ್ಟ್ ಇದೆ. ಖುಷಿ ಪುಟ್ಟ, ಇವತ್ತು ಸ್ಕೂಲಲ್ಲಿ ಏನು ಹೇಳ್ಕೊಟ್ರು? ಇವತ್ತು ಸ್ಕೂಲಲ್ಲಿ ರೈಮ್ಸ್ ಹೇಳ್ಕೊಟ್ರು ಅತ್ತೆ. ವಾವ್, ರೈಮ್ಸ್ ಹೇಳ್ಕೊಟ್ರಾ? ಎಲ್ಲಿ ಹೇಳು ನೋಡೋಣ. Rain, rain, go away, come again another day. Little Johnny wants to play. Rain, rain, go away. ವಾವ್, ಸೂಪರ್. ಖುಷಿ ಪುಟ್ಟ, ರವಿ ಮಾಮ ಬಂದ್ರು, ನಾನು ಅವ್ರ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ರೈಮ್ಸ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು, ಓಕೆನಾ? ಸರಿ ಅತ್ತೆ. ರವಿ, ಆಕ್ಸಿಡೆಂಟ್ ವಿಚಾರವಾಗಿ ಏನಾದರೂ ಅಪ್ಡೇಟ್ ಸಿಗ್ತಾ? ಇಲ್ಲ ಬಂಗಾರಿ, ಆ ಥರ ಇನ್ಫಾರ್ಮೇಷನ್ ಅಪ್ಡೇಟ್ ಆಗಿಲ್ಲ. ಆ ಥರ ಇದ್ದಿದ್ರೆ ನಾನು ಹಿಂಗೆ ಹೇಳ್ತಿದ್ದೆ ಅಲ್ವಾ? ನಾನು ಏನು ಮಾಡಲಿ ರವಿ, ಅಮ್ಮ ಮತ್ತು ಅಣ್ಣನ ಆಕ್ಸಿಡೆಂಟ್ ಮಾಡಿಸ್ದವನು ಯಾರು ಅಂತ ಸಿಕ್ಕಾಕೊಳ್ಳೋವರೆಗೂ ನನಗಂತೂ ನೆಮ್ಮದಿನೇ ಇಲ್ಲ. ಮೊನ್ನೆ ಆ ಭಾವನ ಕಾಲ್ ಮಾಡಿ ಆಕ್ಸಿಡೆಂಟ್ ಮಾಡಿಸ್ದವನು ಯಾರು ಅಂತ ಸಿಕ್ಕಾಕೊಂಡ ಅಂತ ಹೇಳಿದ್ಲು. ಮತ್ತೆ ಅವಳೇ ಕಾಲ್ ಮಾಡಿ ಅವ್ನು ಸಿಗ್ಲಿಲ್ವಂತೆ ಅಂತ ಅಂದ್ಲು. ಅಲ್ಲಿ ಏನಾಗ್ತಿದೆ ಅಂತ ಎಕ್ಸಾಕ್ಟಾಗಿ ಗೊತ್ತಾಗ್ತಾನೆ ಇಲ್ವಲ್ಲ ರವಿ. ನನಗಂತೂ ಆಕ್ಸಿಡೆಂಟ್ ಮಾಡಿಸ್ದವನು ಯಾರು ಅಂತ ಸಿಕ್ಕಾಕೊಂಡ್ರೆ ಸಾಕು, ಆವಾಗಲೇ ನೆಮ್ಮದಿ. ಬಂಗಾರಿ, ಯಾಕೆ ಇಷ್ಟೊಂದು ವರಿ ಮಾಡ್ಕೋತಿದ್ಯಾ? ರಿಲ್ಯಾಕ್ಸ್, ನಾನು ಇದ್ದೀನಲ್ವಾ, ಎಲ್ಲ ನಾನು ನೋಡ್ಕೋತೀನಿ. ಹೇಗಿದ್ರು ಪೊಲೀಸರು ಎನ್ಕ್ವೈರಿ ಮಾಡ್ತಿದ್ದಾರೆ, ಅವ್ನು ಖಂಡಿತವಾಗ್ಲೂ ಸಿಕ್ಕಾಕೋತಾನೆ. ಬಟ್ ಅಲ್ಲಿವರೆಗೂ ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಷ್ಟೆ. ಎಷ್ಟು ಅಂತ ಕಾಯೋದು ರವಿ? ನೋಡು, ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಮೊದಲು ಹೋಗಿ ಆ SP ಹತ್ರ ಮಾತಾಡಿ ಆಕ್ಸಿಡೆಂಟ್ ಮಾಡಿಸ್ದವನು ಯಾರು ಅಂತ ಬೇಗ ಹುಡ್ಕೋದಕ್ಕೆ ಹೇಳು. ಓಕೆ ಬಂಗಾರಿ, ನಾನು ಆವಾಗಲೇ ಹೇಳ್ದೆ ತಾನೆ, ನಾನಿದ್ದೀನಿ, ಎಲ್ಲ ನಾನು ನೋಡ್ಕೋತೀನಿ. ಅಲ್ಲಿವರೆಗೂ ನೀನು ರಿಲ್ಯಾಕ್ಸ್ ಮಾಡ್ಕೊ. ಡೋಂಟ್ ವರಿ, ರಿಲ್ಯಾಕ್ಸ್. ಖಂಡಿತವಾಗ್ಲೂ ರಿಲ್ಯಾಕ್ಸ್ ಮಲ್ಪೋಡು ಬಂಗಾರಿ, ರಿಲ್ಯಾಕ್ಸ್ ಮಲ್ಪೋಡೆ. ಏನು ಯೋಚನೆ ಮಾಡ್ತಾ ಇದೆಯಾ ಸಿನಣ್ಣ? ಇಲ್ಲಿ ನೋಡು, ನಿನ್ನ ಪರಿಸ್ಥಿತಿ ಏನು ಅಂತ ನನಗೆ ಗೊತ್ತಿಲ್ವಾ? ಆಟೋನ ರಿಪೇರಿ ನಾನು ಮಾಡಿಸ್ಕೊಡ್ತೀನಿ, ನೀನು ಓಡಿಸು. ಬೇಡ ಚೆನ್ನಪ್ಪ, ಜನ ಎಲ್ಲ ಸ್ವಾಭಿಮಾನಿ ಶ್ರೀನಿವಾಸ್ ಅಂತಾರೆ, ಆದರೆ ಜೀವನ ಈ ಶ್ರೀನಿವಾಸನ್ನ ನೆಲದ ಮೇಲೆ ಮಂಡಿ ಇವ್ರು ಮಲಗಿಸ್ಬಿಟ್ಟಿದೆ. ಇದಕ್ಕಿಂತ ಕೆಳಗೆ ನಾನು ಬಗ್ಗಕ್ಕಾಗಲ್ಲ. ಇನ್ಮೇಲೆ ಆಟೋ ನಿನ್ನ ಹತ್ರನೇ ಇರಲಿ. ಹಾಗಾದರೆ ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಏನೂ ತೋಚ್ತಾ ಇಲ್ಲ ಚೆನ್ನಪ್ಪ, ಏನೂ ತೋಚ್ತಾ ಇಲ್ಲ. ಕೆಲ್ಸಕ್ಕೆ ಹೋಗಿ ಕೈ ತುಂಬ ಸಂಬಳ ತಗೊಳ್ಳುವಾಗ ನನ್ನ ಜೀವನದಲ್ಲಿ ಇಂಥ ಒಂದಿನ ಬರುತ್ತೆ ಅಂತ ನನಗೆ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಏನೋ ನನ್ನ ಕೆಲಸ ಹೋದ್ಮೇಲೆ ನೀನು ಆಟೋ ಕೊಟ್ಟೆ. ಆಟೋ ಓಡಿಸ್ಕೊಂಡು ಹೇಗೋ ಸಣ್ಣ ಪುಟ್ಟ ಮನೆ ಖರ್ಚನ್ನೆಲ್ಲ ನಿಭಾಯಿಸ್ತಿದ್ದೆ. ಇವತ್ತಿಗೆ ಈ ಆಟೋ ಋಣ ಮುಗೀತು ಅನ್ಸುತ್ತೆ. ಯೋಚನೆ ಮಾಡಬೇಡ ಸಿನಣ್ಣ, ಒಂದು ದಾರಿ ಮುಚ್ಚೋದ್ರೇನಂತೆ, ಮತ್ತೊಂದು ದಾರಿ ಕಂಡೇ ಕಾಣುತ್ತೆ. ನೋಡು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಯಾವುದೋ ಉದ್ದೇಶಕ್ಕೋಸ್ಕರನೇ ದೇವರು ನಿನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದೀನಿ ಅಂತ ಅನ್ಕೋ. ಜನಪ್ಪ, ಆ ಭರವಸೆನಲ್ಲೇ ಇಷ್ಟು ದಿನ ಜೀವನ ಮಾಡಿದ್ದೀನಿ. ಇನ್ನು ಮುಂದೆನೂ ಅದೇ ಭರವಸೆ ಮುಂದೆ
ಭಗವಂತ ಹೇಗೆ ದಾರಿ ತೋರಿಸ್ತಾನೋ ಹಾಗೆ ನಡ್ಕೊಂಡು ಹೋಗ್ತಾ ಇರ್ತೀನಿ. ಸದ್ಯಕ್ಕೆ ಈ ಆಟೋ ನನ್ನ ಪಯಣ ಇಲ್ಲಿಗೆ ಮುಗೀತು. ಮತ್ತೆ ನನ್ನ ಚಿನ್ನು ಮರಿ ನನ್ನ ಗೂಡಿಗೆ ಬಂದರು. ನೆನ್ನೆ ರಾತ್ರಿ ಅಪ್ಪ ಅಮ್ಮನ ಜೊತೆ ಎಷ್ಟು ಖುಷಿಯಾಗಿದ್ದೆ. ಮತ್ತೆ ಈ ಪಂಜರಕ್ಕೆ ಬರೋ ಹಾಗಾಯಿತು. ಇಲ್ಲಿಂದ ನನಗೆ ಮುಕ್ತಿನೇ ಇಲ್ವಾ? ಚಿನ್ನು ಮರಿ, ಒಂದು ನಿಮಿಷ. ನನ್ನ ಒಳಗೆ ಕರ್ಕೊಳ್ದೆ ಯಾಕೊಬ್ಬರೇ ಹೋದ್ರು? ಕೋಪದಲ್ಲಿ ಏನಾದರೂ ಮಾಡ್ತಾರಾ? ಏನ್ರಿ ಇದಲ್ಲ? ಏನ್ ಮಾಡ್ತಿದ್ದೀರಾ? ನಾನೇ ನಿಮ್ಮ ಮನೆಗೆ ಮೊದಲನೇ ಸತಿ ಬರ್ತಾ ಇದ್ದೀನ. ಚಿನ್ನು ಮರಿ, ನನಗೆ ಹೇಳ್ದೆ ಕೇಳಿದೆ ಮನೆಯಿಂದ ಹೋಗಿದ್ರಿ, ವಾಪಸ್ ಮನೆ ಕರ್ಕೊಂಬಂದಿದ್ದೀನಲ್ವಾ. ಮನೆಗೆ ಮಹಾಲಕ್ಷ್ಮಿ ವಾಪಸ್ ಬಂದಾಗ ಸುಮ್ಮನೆ ಹಾಗೆ ಕರ್ಕೊಳಕ್ಕಾಗತ್ತಾ? ಇಷ್ಟರೂ ಸ್ವಾಗತ ಮಾಡ್ಬೇಕು ತಾನೆ. ನೋಡಿ, ಹೀಗೆಲ್ಲ ಮಾಡಿದ ತಕ್ಷಣ ನನ್ನ ಮನ್ಸು ಗೆಲ್ಬೋದು ಅಂತ ತಿಳ್ಕೊಬೇಡಿ. ಚಿನ್ನು ಮರಿ, ನಿಮ್ಮ ಮನಸ್ಸನ್ನು ನಾನು ಆಗಲೇ ಗೆದ್ದಾಗಿದೆ. ಮತ್ತೆ ಮತ್ತೆ ಗೆಲ್ಲೋ ಅವಶ್ಯಕತೆ ನನಗಿಲ್ಲ. ಈಗ ಸುಮ್ಮನೆ ನಿಂತ್ಕೊಳ್ಳಿ. ಕಾಗೆ ಕಣ್ಣು, ಗೂಬೆ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ನಿಮ್ಮ ಮನೆಯವ್ರ ಕಣ್ಣು, ಕೊನೆಗೆ ನನ್ನ ಕಣ್ಣು ನಿಮಗೆ ಬೀಳದೆ ಇರಲಿ. ಬಲಗಾಲಿಟ್ಟು ಒಳಗೆ ಬನ್ನಿ. ಬನ್ನಿ. ಚಿನ್ನು ಮರಿ, ಈಗ ನೋಡಿ, ನಮ್ಮ ಮನೆಗೆ ಒಂದು ಕಳೆ ಬಂದಂಗಾಯ್ತು. ನೀವು ನೆನ್ನೆ ಹೋದಾಗ ಬರೀ ನನಗಷ್ಟೇ ಅಲ್ಲ, ನಿಮ್ಮ ಮನೇಲಿರೋ ಪ್ರತಿಯೊಂದು ವಸ್ತುಗೂ ಬೇಜಾರಾಗಿದೆ. ಹಾಗಂತ ನೀವು ಹೋಗಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಒಂದು ಮಾತು ಹೇಳ್ಬಿಟ್ಟು ಹೋಗಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗೋದಕ್ಕೆ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದೆ ಚಿನ್ನು ಮರಿ. ಈಗ ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಬರೀ ಮಗಳಷ್ಟೇ ಅಲ್ಲ, ನಿಮ್ಮ ಅಣ್ಣಂದರಿಗೆ ತಂಗಿ ಅಷ್ಟೇ ಅಲ್ಲ, ನನ್ನ ಧರ್ಮಪತ್ನಿ ಕೂಡ. ಹಾಗಿದ್ಮೇಲೆ ಹೇಳ್ದೆ ಕೇಳ್ದೆ ಎಲ್ಲ ಹೋಗೋಕ್ಕಾಗಲ್ಲ. ಚಿನ್ನು ಮರಿ, ಕೋಪ ಮಾಡ್ಕೊಂಡ್ರೂ ಪರವಾಗಿಲ್ಲ. ಆದರೆ ಅವ್ರ ಅಪ್ಪ ಅಮ್ಮನ ಹತ್ರ ನನ್ನ ವಿಷಯ ಹೇಳಿಲ್ಲ. ಹಾಗಿದ್ಮೇಲೆ ಶಿ ಲವ್ಸ್ ಮೀ. ನೋಡಿ, ಈಗ ಅವರನ್ನು ಸೇಫಾಗಿ ವಾಪಸ್ ನಾನು ಮನೆಗೆ ಕರ್ಕೊಂಬಂದಾಗಿದೆ. ಇನ್ಮೇಲೆ ಅವ್ರು ಮತ್ತೆ ವಾಪಸ್ ಮನೆ ಬಿಟ್ಟು ಹೋಗ್ದಿರ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಇನ್ಮೇಲೆ ನೀವೇ ಎಲ್ಲರೂ ನನಗೆ CCTV ಕ್ಯಾಮ್ರಾ. ಓಕೆನಾ? ಓಕೆನಾ? ಮತ್ತೆ ಸಂಕೋಚ ಪಡ್ಕೋಬೇಡಿ, ಹೊಟ್ಟೆ ತುಂಬ ಊಟ ಮಾಡಿ. ಅಮ್ಮ, ಇನ್ನೊಂದು ಸ್ವಲ್ಪ ಬಡಿಸ್ಲಾ? ಬೇಡ ಬೇಡ ಸುಮ್ಮನಿರತ್ತೆ. ಏನು ನೋಡ್ತಾ ಇದೀಯ? ಬಡ್ಸೆ. ಬೇಡ ಬೇಡ, ವಯಸ್ಸಾಯ್ತಲ್ಲ, ಜಾಸ್ತಿ ತಿನ್ನಕ್ಕಾಗಲ್ಲ ಕಣೆ. ಅಲ್ಲ ರೀ, ಏನು ವಿಶೇಷ ಇವತ್ತು? ಯಾವಾಗಲೂ ಅಮ್ಮನಿಗೆ ಊಟ ತೊಗೊಂಡು ಹೋಗ್ತಿದ್ರಿ, ಇವತ್ತು ಬಲವಂತ ಮಾಡಿ ಮನೆಗೆ ಕರ್ಕೊಂಬಂದಿದ್ದೀರಾ? ಅವ್ರು ನೋಡಿದ್ರೆ ನಿನಗೆ ಖುಷಿ ಆಗುತ್ತೆ, ನಿನ್ನನ್ನು ನೋಡಿದ್ರೆ ಅವ್ರು ಖುಷಿ ಆಗುತ್ತೆ. ಅದಕ್ಕೆ ಕರ್ಕೊಂಬಂದೆ. ಅದೇ ಬೇಕ್ತೀನಿ, ಹೊರಡೋಣ. ಸರಿ. ಅಯ್ಯೋ, ಏನ್ರಿ ಇದು?
ಪಾಪ ಅಮ್ಮ ಸಮಾಧಾನವಾಗಿ ಊಟ ಮಾಡಲಿ ಬಿಡಿ. ಆಮೇಲೆ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಏನು ಅರ್ಜೆಂಟು? ಏನು ಹೇಳ್ತಿದ್ದೆ ನೀನು? ನಾನು ಆಫೀಸಿಗೆ ಹೋಗೋದು ಬೇಡವಾ? ಅವ್ರದ್ದು ಮನೆ ಹತ್ರ ಬಿಟ್ಟು ನಾನು ಆಫೀಸಿಗೆ ಹೋಗ್ಬೇಕು, ಲೇಟ್ ಆಗಲ್ವಾ? ಹೌದು ವೀಣಾ, ಆಫೀಸ್ ಕೆಲ್ಸದ ಮೇಲೆ ಬಂದಿದ್ದಾರೆ. ಮನೆ ಹತ್ರ ತುಂಬಾ ಕೆಲಸ ನಡೀತಾ ಇದೆ. ನೋಡ್ಕೊಳ್ಳೋರು ಯಾರು ಇಲ್ಲದೆ ಹೋದ್ರೆ ಕೆಲ್ಸದವ್ರು ಸರಿಯಾಗಿ ಕೆಲಸನೇ ಮಾಡಲ್ಲ ಕಣೆ. ನೋಡೆ ಅತ್ತಾಗಿರೋ ಬುದ್ಧಿ ನಿನ್ಗಿಲ್ವಲ್ಲೇ? ಕೈ ತೊಳೆ. ಇಲ್ಲೇ ಕೈ ತೊಳ್ಕೊಮ್ಮ. ಹೊಡೋಣತ್ತೆ. ಬರ್ಲಾ ವೀಣಾ? ಹಾಮ್ಮ. ನೀನು ಊಟ ಮಾಡೆ. ಆಯ್ತು. ಬರ್ಲಾ? ಹಾ, ನಿಧಾನ. ಬರ್ದಾ? ಬನ್ನಿ.